ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಒಬ್ಬ ಗಾನ ಕೋಗಿಲೆಯ ಬಗ್ಗೆ ತಿಳಿದುಕೊಂಡು ಬರೋಣ. ಅವರ ಕಂಠಸಿರಿ ಎಷ್ಟೊಂದು ಮಧುರವಾಗಿದೆಯೋ ಹಾಗೆ ಅವರ ಹೃದಯ ಕೂಡ ಅಷ್ಟೊಂದು ಕರುಣಾ ಮನೋಭಾವವನ್ನು ಕೂಡ ಹೊಂದಿದೆ. ಆ ಗಾನ ಕೋಗಿಲೆ ಪಲಕ್ ಮುಚ್ಚಲ್. ಹೌದು, ಇವರ ಹಾಡುಗಾರಿಕೆ ಎಷ್ಟು ಪ್ರಸಿದ್ಧವಾಗಿದೆಯೋ ಅವರ ದಾನ ಧರ್ಮ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಅವರನ್ನು ಪ್ರಸಿದ್ಧವನ್ನಾಗಿಸಿದೆ. ಇವರು ಹುಟ್ಟಿದ್ದು 30 ಮಾರ್ಚ್ 1992 ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದ್ದಾರೆ. ಇವರು ಚಿಕ್ಕ ವಯಸ್ಸಿನಿಂದಲೇ ಹಾಡುಗಾರಿಕೆಯಲ್ಲಿ ಪ್ರತಿಭಾವಂತೆ. ಹಾಗೆಯೇ ಬೆಳೆಯುತ್ತಾ ಬಾಲಿವುಡ್ನಲ್ಲಿ ಹೆಸರಾಂತ ಗಾಯಕಿಯಾಗಿ ಕೂಡ ಬೆಳೆದಿದ್ದಾರೆ. ಇವರು ಹಾಡಿರುವ ಹಾಡುಗಳೆಂದರೆ ಕೌನ್ ತುಜೆ, ಮೇರಿ ಆಶಿಕಿ, ಪ್ರೇಮ್ ರತನ್ ಧನ್ ಪಾಯೋ, ಚಾಹೂ ಮೇ ಆನಾ. ನೀವೆಲ್ಲ ಕೇಳಿರಬಹುದು. ಈ ಹಾಡುಗಳನ್ನು ಕೇಳಿದವರೇ ಇಲ್ಲ. ಇವರ ಸೇವಾ ಮನೋಭಾವ ಬಂದಿದ್ದು 1999 ಕಾರ್ಗಿಲ್ ಯುದ್ಧದ ಸಮಯದಲ್ಲಿ. ಆಗ ಇವರು ಕೇವಲ 7 ವರ್ಷದ ಪಲಕ್ ಅಂಗಡಿಗಳ ಮುಂದೆ ಹಾಡು ಹಾಡಿ ಸೈನಿಕರ ಕುಟುಂಬಗಳಿಗೆ ಹಣ ಸಂಗ್ರಹಿಸಿ ಸಹಾಯ ಕೂಡ ಮಾಡುತ್ತಿದ್ದರು. ಮತ್ತು ಒಡಿಸ್ಸಾದಲ್ಲಿ ಒಮ್ಮೆ ಚಂಡಮಾರುತದಿಂದ ಹಾನಿಗೊಳಗಾದವರಿಗೂ ಕೂಡ ಇವರು ಸಹಾಯ ಮಾಡಿದ್ದರು. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಏಕೆಂದರೆ ಇವರು ಮಾಡಿರುವ ಕೆಲಸ. ಒಮ್ಮೆ 7 ವರ್ಷದ ಬಾಲಕನಿಗೆ ಹಾರ್ಟ್ ಸರ್ಜರಿ ಮಾಡಿಸಬೇಕಾಗಿ ಬರುತ್ತದೆ. ಪಾಪ, ತಂದೆ ತಾಯಿ ತುಂಬ ಬಡವರು. ಆ ಹುಡುಗನ ತಂದೆ ತಾಯಿ ಮುಚ್ಚಲ್ರವರ ಬಳಿ ಬರುತ್ತಾರೆ. ಒಂದು ಕ್ಷಣ ಹಿಂದೆ ಮುಂದೆ ನೋಡದೆ ಆತನ ಹಾರ್ಟ್ ಸರ್ಜರಿ ಮಾಡಿಸಲು ಮುಂದಾಗ್ತಾರೆ. ಆದರೆ ನೀವು ನಂಬಲಿಕ್ಕಿಲ್ಲ, ಇಲ್ಲಿಯವರೆಗೂ ಇವರು 3500 ಜನ ಮಕ್ಕಳಿಗೆ ಹೃದಯ ಚಿಕಿತ್ಸೆಯನ್ನು ಮಾಡಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ, ಎಲ್ಲಿ ಹೃದಯ ಚಿಕಿತ್ಸೆ ನಡೆಯುತ್ತಿರುತ್ತೋ ಅಲ್ಲಿ ಇವರು ಕೂಡ ನೆಪ್ರಾನ್ ಹಾಕಿಕೊಂಡು ಸರ್ಜರಿ ನಡೆಯುವ ಸ್ಥಳದಲ್ಲಿ ಮೃತ್ಯುಂಜಯನ ಮಂತ್ರ ಕೂಡ ಪಠಿಸುತ್ತಾರೆ. ನಿಜಕ್ಕೂ ಇವರ ಹೃದಯವಂತಿಕೆ ಕಣ್ಣಂಚಲಿ ನೀರು ತೋರುತ್ತೆ. ತುಂಬ ಜನ ಹಾಡಿ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಆದರೆ ಇವರು ಹಾಡುವುದರ ಜೊತೆಗೆ ಈ ಹೃದಯವಂತಿಕೆ ನಿಜಕ್ಕೂ ಎಲ್ಲರ ಹೃದಯವನ್ನು ತಟ್ಟುತ್ತದೆ. ಇವರು ವಿಶೇಷ ಅಂದರೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುತ್ತಾರೆ. ಹಾಗೆ ತಮ್ಮ ಆದಾಯದ ಬಹುಭಾಗವನ್ನು ಸೇವೆಗಾಗಿಯೇ ಬಳಸುತ್ತಾರೆ. ಮತ್ತು ಇವರು ಸೇವ್ ಲಿಟಲ್ ಹಾರ್ಟ್ಸ್ ಎಂಬ ಅಭಿಯಾನ ಕೂಡ ಮಾಡಿದ್ದಾರೆ. ಮತ್ತು ಇವರು ಗೋಲ್ಡನ್ ಹಾರ್ಟ್ ಎಂದು ಕೂಡ ಇವರನ್ನು ಕರೆಯುತ್ತಾರೆ. ಓಕೆ ಸ್ನೇಹಿತರೆ, ಇಂತಹ ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.